ಪಾರ್ಥ ಜನಾನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಪಾರ್ಥ, ಹೇಗೆ ಯೋಗಿಗಳು ಇವೆರಡೂ ಮಾರ್ಗವನ್ನು ಅರಿತು ಕಾಲದ ಅಂತ್ಯದವರೆಗೂ ಇದನ್ನೇ ವಿಚಲಿತಗೊಳ್ಳದೆ ಪಾಲಿಸ್ತಾನೆ ಇರ್ತಾರೋ ಹಾಗೆ ನೀನು ಸತತವಾಗಿ ಯೋಗಾಭ್ಯಾಸವನ್ನ ಮಾಡಿಕೊಂಡು ಇರು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಪಾರ್ಥ, ಯಾರು ಈ ವೇದಾನುಸಾರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ದಾನ ಧರ್ಮ ಮತ್ತೆ ಯಜ್ಞಯಾಗಗಳನ್ನು ಮಾಡುತ್ತಿರ್ತಾರೋ ಅವರಿಗಿಂತ ಈ ಶ್ರದ್ಧೆಯಿಂದ ಧ್ಯಾನ ಮಾಡುವಂಥ ಯೋಗಿಯೇ ಎಷ್ಟೋ ಉತ್ತಮ. ಮತ್ತೆ ಅಂಥ ಯೋಗಿಯು ಅವರ ಅಂತಿಮ ಗುರಿಯಾಗಿ ನನ್ನನ್ನೇ ಬಂದು ಸೇರುತ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.